नारायणः तद्वितीयो लोकोऽस्मिन् वेद स विष्णुरेव भवति स विष्णुरेव भवति गोविन्दग्रे व्याहरेत् नम इति पश्चात् नारायणाय वरिष्ठात् गोविन्देकाक्षरं नम इति द्वयक्षरे नारायणाय पञ्चाक्षराणि एतद्वै नारायणस्याष्टाक्षरं पदम् वै नारायणस्याष्टाक्षरं पदमुच्यते सर्वमायते विन्दते प्राजातृत्यगमराय चिताराजने चितारुद्रने श्मशानराजने श्मशानरुद्रने मोक्षदायकने मुक्तिदायकने कैलासराजवन्दये महालिङ्गेश्वरने महालिङ्गे अग्निराजने अग्निरुद्रने ओताई कालिये श्मशानकालिये श्मशानरुद्रिये हरिश्चन्द्रदेवरे हरिश्चन्द्रदेवरे हरिश्चन्द्र काली महालिङ्गೇಶ್ವರನೇ ಈ ಭೂಮಿಡು ಅಗ್ನಿವರ್ಷಾದ ಈ ಸ್ವೀಕಾರವಂತನಂಶಗ ಈರು ಬಡೇನಂಶಗ ಅಡೇ ತಡೆ ಇತ್ತಂಡಲ ನಿನ್ನ ಮುಷ್ಟಿಡದಿ ಒಂದು ಆ ಅಂಶನೇ ಈ ಭೂಮಿಡು ಸ್ವರ್ಗಸ್ಥಾನಕ್ಕೆ ಸಂದಲ ಮೋಕ್ಷ ಮಲ್ತಲ್ಲ ಮುಕ್ತಿಗೆ ದಕ್ಕರ ಮಲ್ತಲ್ಲಂದೇ ಮಹಾಲಿಂಗೇಶ್ವರನೇ ಈ ಸ್ವೀಕಾರವಂತನಂಶವು ಈ ಬಡೇನಂಶವು ಈ ಭೂಮಿಡು ಸ್ವರ್ಗ ಮೋಕ್ಷ ಮುಕ್ತಿಗೆ ಸಂದನೆ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಅಪ್ಪದೈ ಕಾಳಿಯೇ ಕಾಳಿಯೇ ಕಾಳಿ ಸೈಡ್
ಹೋಗಿಯಪ್ಪ. ತಲೆತಾನೆಯಿಂದ ಕಾಲುತಾ ತನಕ, ಕಾಲುತಾನೆಯಿಂದ ತಲೆತಾ ತನಕ ಅಗ್ನಿಯನ್ನು ಹೂವಿನಾಗಿ ಅಗ್ನಿಪರ್ಶ ಮಾಡಿಕೊಂಡು ನೀವು ಸ್ವರ್ಗತಾನಕ್ಕೆ ಸಂಧಿ ಮೋಕ್ಷ ಮುಕ್ತಿಗೆ ಸಂದನೆ, ಮುಕ್ತಿಗೆ ಸಂದನೆ, ಮುಕ್ತಿಗೆ ಸಂದನೆ. ನಮ್ಮ ಪರಿವಾರದೊಬ್ಬ ಹಿರಿಯ ಸದಸ್ಯ ನಮ್ಮೆಲ್ಲರನ್ನ ಆದರ್ಶಗಳನ್ನು ಬೋಧಿಸಿ ಬೆಳೆಸಿದವರು ಮತ್ತು ಭಾರತೀಯತೆಯನ್ನು ಪ್ರತಿಪಾದನೆ ಮಾಡಿಕೊಂಡು ಅದನ್ನೊಂದು ಶಕ್ತಿಯನ್ನಾಗಿ ಕರಾವಳಿ ಕರ್ನಾಟಕದಲ್ಲಿ ಬೆಳೆಸಿದಂಥ ಒಬ್ಬ ಧೀಮಂತ ವ್ಯಕ್ತಿ, ಒಬ್ಬ ಜನಪ್ರತಿನಿಧಿಯಾಗಿ, ಶಾಸಕನಾಗಿ ಒಬ್ಬ ಆದರ್ಶ ಶಾಸಕ ಹೇಗಿರಬೇಕು ಹೇಳೋದನ್ನು ಜನರಿಗೆ ತಿಳಿಸಿಕೊಟ್ಟವರು. ತುಂಬು ಜೀವನವನ್ನು ನಡೆಸಿ ಆ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೆ ಬಿಟ್ಟು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾನು ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತಾ, ಅವರು ಯಾವ ಮೌಲ್ಯಗಳೊಂದಿಗೆ ತಮ್ಮ ಬದುಕನ್ನು ಕಟ್ಟಿಕೊಂಡರು ಮತ್ತು ಕೊನೆಯ ಗಳಿಗೆವರೆಗೂ ತಾವು ನಂಬಿದ ಆದರ್ಶಗಳೊಂದಿಗೆ ತಮ್ಮ ಬದುಕನ್ನು ಸವೆಸಿದರು, ಅದು ನಮ್ಮೆಲ್ಲರಿಗೂ ಆದರ್ಶ ಆಗಲಿ. ಮತ್ತು ಯಾವ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಸನಾತನ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ಮತ್ತು ಅದೊಂದು ರಾಜಕೀಯ ಶಕ್ತಿಯನ್ನಾಗಿ ಹೊರಹೊಮ್ಮಿಸುವಲ್ಲಿ ತಮ್ಮ ಕೊಡುಗೆ ಏನಿದೆ ಅದು ನಮ್ಮೆಲ್ಲರಿಗೆ ಪ್ರೇರಣೆ ಕೊಡಲಿ. ಅವರ ಸರಳ ಬದುಕು, ಸಜ್ಜನಿಕೆ ಮತ್ತು ಸಾಮಾಜಿಕ ಸ್ಪಂದನ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತುಡಿತೇನಿತ್ತು ಅವರಲ್ಲಿ, ಅದು ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೊಂಡು ನಮ್ಮೆಲ್ಲರಿಗೆ ಆದರ್ಶ ಆಗಲಿ. ಈ ಸಂದರ್ಭದಲ್ಲಿ ಅವರು ಕೇವಲ ಅವರ ಕುಟುಂಬದ ಸದಸ್ಯರನ್ನು ಮಾತ್ರವಲ್ಲ, ನಮ್ಮ ದೊಡ್ಡ ಕುಟುಂಬದ ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಭಗವಂತ ಅವರ ಅಗಲಿಕೆ ನೋವನ್ನು ಸವಿಸುವಂಥ ಶಕ್ತಿಯನ್ನು ಕೊಡಲಿ. ಮತ್ತೊಮ್ಮೆ ಅವರ ಅಗಲಿದ ಆ ಪುಣ್ಯಚೇತನಕ್ಕೆ ಪರಮಾತ್ಮ ಸದ್ಗತಿಯನ್ನು ಕಲಿಸುವಂತ ಪ್ರಾರ್ಥನೆ ಮಾಡಿಕೊಂಡು, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ರಾಮ್ ಭಟ್ರವರ ಕೊಡುಗೆಯನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದೆ ಜನಸಂಘವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಅವರ ಬದ್ಧತೆ, ಅವರ ಕಾರ್ಯತತ್ಪರತೆ ನಮ್ಮೆಲ್ಲರಿಗೂ ಆದರ್ಶ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಮ್ಮೆಲ್ಲ ಇಡೀ ರಾಜ್ಯದ ಕಾರ್ಯಕರ್ತ ಬಂಧುಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸ್ತೇನೆ, ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತೇನೆ. ಹಿರಿಯರಾಗಿರ್ತಕ್ಕಂಥ ರಾಮ್ ಭಟ್ರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ರಾಮ್ ಭಟ್ರು ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತು ಜನಸಂಘದ ಕಾಲದಿಂದಲೂ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಕ್ತಿಯಾಗಿ ಈ ಪಾರ್ಟಿ ಇಷ್ಟು ದೊಡ್ಡ ಮಟ್ಟಕ್ಕೆ ಏರಲಿಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥವರು. ಅವರ ಸರಳ ರಾಜಕೀಯ ಜೀವನ, ಅವರ ರಾಜಕೀಯವಾಗಿ ಮತ್ತು ಸಮಾಜದಲ್ಲಿ ಅವರು ತೊಡಗಿಸಿಕೊಂಡಿರ್ತಕ್ಕಂಥ ರೀತಿ ಪ್ರಸ್ತುತ ಕಾರ್ಯಕರ್ತರಿಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಬದುಕಿದ್ರು ಮತ್ತು ಪ್ರೇರಣೆಯನ್ನು ನೀಡಿದರು. ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಬಯಸ್ತಾ, ಅವರೆಲ್ಲ ಕುಟುಂಬಕ್ಕೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.